ವ್ಯಕ್ತಿ ಸತ್ತೋಗಿದ್ದಾನೆ ಅಂತ ಊರಿಗೆ ಕರ್ಕೊಂಡು ಬರ್ತಾ ಇರುವಾಗ ವ್ಯಕ್ತಿ ಬದುಕಿರ್ತಕ್ಕಂತ ಘಟನೆ ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲಿ ನಡೆದಿದೆ. ವಿಚಿತ್ರ ಘಟನೆ. ವ್ಯಕ್ತಿಯನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಕುಟುಂಬಸ್ಥರು. ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಈತ ಚಿಕಿತ್ಸೆ ಪಡೀತಾ ಇದ್ದ. ಬಿಷ್ಣಪ್ಪ ಅಶೋಕ ಗುಡಿಮನಿ ಅನ್ನುವಂಥ 45 ವರ್ಷದ ವ್ಯಕ್ತಿ. ಆತ ತೀರೋಗಿದ್ದಾನೆ ಅಂತ ಆಸ್ಪತ್ರೆಯವರು ಹೇಳಿದ್ರು. ಕುಟುಂಬಸ್ಥರು ಮನೆ ಕರ್ಕೊಂಡ್ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಆತನಿಗೆ ಮತ್ತೆ ಜೀವ ಬಂದಿದೆ. ಆತನನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಿಷ್ಣಪ್ಪ ಉಸಿರಾಡದಾಗ ಕುಟುಂಬಸ್ಥರಿಗೆ ಅನುಮಾನ ಆಯಿತು. ಆಂಬ್ಯುಲೆನ್ಸ್ ಬಂಕಾಪುರಕ್ಕೆ ಆಂಬ್ಯುಲೆನ್ಸ್ ನಲ್ಲಿ ಆತನನ್ನ ಕರ್ಕೊಂಡು ಬರ್ತಾ ಇದ್ರು. ಅವರ ಪತ್ನಿ ಶೀಲಾ ಸಂಬಂಧಿಕರ ಜೊತೆಗೆ ಇದ್ರು. ಬಂಕಾಪುರ ಹತ್ರ ಬರ್ತಾ ಇದ್ದಂತೆ ಪತ್ನಿ ಗೋಳಾಡ್ತಾ ಇದ್ರು. ಡಾಬಾ ಬಂತು ನೋಡು, ಊಟ ಮಾಡ್ತೀಯಾ ಅಂತ ಹೇಳಿದ್ರು. ಗೋಳಾಡಿ ಕಣ್ಣೀರಿಟ್ಟಾಗ ಈ ಬಿಷ್ಣಪ್ಪ ಗಾಬರಿಯಾಗಿ ಎದ್ದು ಕೂತಿದ್ದಾರೆ. ಶಿಗ್ಗಾವಿ ಆಸ್ಪತ್ರೆಗೆ ಆತನನ್ನ ಕರ್ಕೊಂಡು ಹೋದ್ರು. ತಕ್ಷಣ ವೈದ್ಯರು ತಪಾಸಣೆ ಮಾಡಿದಾಗ ವ್ಯಕ್ತಿ ಬದುಕಿರೋದು ದೃಢವಾಗಿದೆ. ಶ್ರೀ ಬಿಸ್ತಪ್ಪ ಗುಡಿಮನಿ ನಮ್ಮಲ್ಲಿ ನಿನ್ನೆ 4:28ಕ್ಕೆ ಬಂದು ಅಡ್ಮಿಟ್ ಆಗಿದ್ದಾರೆ. ಈ ಮೊದಲಿಗೆ ಈ ಪೇಷಂಟು ಅಂದರೆ ದಾಖಲೆಗಳ ಪ್ರಕಾರ SDM ಹಾಸ್ಪಿಟ್ಲಲ್ಲಿ ದಿನಾಂಕ 5/2/25ರಿಂದ 9/2/25 ಅಲ್ಲಿಂದ 2 ಗಂಟೆಗೆ ಡಿಸ್ಚಾರ್ಜ್ ಆಗಿದ್ದಾರೆ. ಕ್ಲಿನಿಕಲ್ ಡಿಸ್ಚಾರ್ಜ್ ಸಮ್ಮರಿ ಪ್ರಕಾರ ಅಲ್ಲಿಂದ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಡಾಮಾ ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅಂತ ಇದರಲ್ಲಿ ನಮೂದಿಸಿರುತ್ತದೆ. ಈಗ ನಮ್ಮಲ್ಲಿ ಬಂದ ತಕ್ಷಣ ಪೇಷಂಟ್ನ ಇಮಿಡಿಯೇಟ್ ಸ್ಟೆಬಿಲೈಸ್ ಮಾಡಲಿಕ್ಕೆ ನಾವು ರೆಡ್ ಝೋನಲ್ಲಿ ಅಡ್ಮಿಟ್ ಮಾಡಿ ಪೇಷಂಟ್ ಈಸ್ ಇಂಟ್ಯೂಬೇಟೆಡ್ ವಿತ್ ಮೆಕ್ಯಾನಿಕಲ್ ವೆಂಟಿಲೇಷನ್ ಸಪೋರ್ಟ್ ಅಂಡರ್. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಏನಾಗಿತ್ತು ಈ ವ್ಯಕ್ತಿಗೆ? ಯಾಕೆ ಆಸ್ಪತ್ರೆಯವರು ಅವರ ದಿವ್ಯ ನಿರ್ಲಕ್ಷ್ಯವ ಇದು ಜೀವ ಹೋಗಿದೆ ಅಂತ ಅದ್ ಹೆಂಗೆ ಜೀವ ಹೋಗದೇನೆ ಆ ಖಾಸಗಿ ಆಸ್ಪತ್ರೆಯವರು ಬರೆದು ಕೊಡ್ತಾರೆ? ಆಕ್ಚುಲಿ ಏನ್ ನಡೆದಿದೆ ಈ ಪ್ರಕರಣದಲ್ಲಿ? ಎಸ್ ಶ್ರೀಲಕ್ಷ್ಮಿ, ಏನಂದ್ರೆ ಪ್ರಮುಖವಾಗಿ ವ್ಯಕ್ತಿಯೊಬ್ಬ ಬಿಷ್ಟಪ್ಪ ಅಂತಕ್ಕಂಥ ವ್ಯಕ್ತಿ ಸತ್ತು ಬದುಕಿದ ಒಂದು ವಿಚಿತ್ರ ಘಟನೆ ಇದು. ಪ್ರಮುಖವಾಗಿ ಹೇಳೋದಾದ್ರೆ ಈ ವ್ಯಕ್ತಿ ಹಾವೇರಿ ಜಿಲ್ಲೆಯ ಬಂಕಾಪುರ ಪಟ್ಟಣದ ವ್ಯಕ್ತಿ. ಈ ವ್ಯಕ್ತಿ ಕಳೆದ 3-4 ದಿನಗಳ ಹಿಂದೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಇವನನ್ನ ದಾಖಲು ಮಾಡಲಾಗಿರುತ್ತೆ. ಆದ್ರೆ ನಿನ್ನೆ ಅಷ್ಟೇ ಈ ವ್ಯಕ್ತಿಯನ್ನ ಸತ್ತೋಗಿದ್ದಾರೆ ಅನ್ಕೊಂಡು ಅವರ ಕುಟುಂಬಸ್ಥರು ಏನು ತಮ್ಮ ಊರಿಗೆ ಮರಳಿ ಕರ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ದಾರಿ ಮಧ್ಯೆ ಅಂದ್ರೆ ಹಾವೇರಿ ಜಿಲ್ಲೆಯ ಬಂಕಾಪುರದ ಬಳಿ ಏನು ಒಂದು ದಾಬಾ ಇರುತ್ತೆ, ಆ ದಾಬಾ ಬಳಿ ಅವರ ಹೆಂಡತಿ ಗೋಳಾಡಿ ಅಳ್ತಾ ಇರ್ತಾರೆ. ಅಂದ್ರೆ ಪ್ರಮುಖವಾಗಿ ಆ ದಾಬಾ ಬಂತು, ಊಟ ಮಾಡ್ತೀಯ, ಎದ್ದೇಳು ಅಂತಕ್ಕಂಥ ಒಂದು ಮಾತನ್ನ ಹೇಳಿದ ತಕ್ಷಣ ಈ ಸತ್ತಿದ್ದಾನೆ ಅಂದ್ಕೊಂಡು ಏನು ಕುಟುಂಬಸ್ಥರು ಕರ್ಕೊಂಡು ಹೋಗ್ತಿರ್ತಾರೆ. ಆ ವೇಳೆ ಈ ವ್ಯಕ್ತಿ ಉಸಿರಾಡ್ತಾ ಇರುವಂತ ಒಂದು ಅಂಶ ಬೆಳಕಿಗೆ ಬರುತ್ತೆ. ತದನಂತರ ವ್ಯಕ್ತಿಯನ್ನ ಬಂಕಾಪುರದಿಂದ ಏನು ಶಿಗ್ಗಾವಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಲ್ಲಿ ಇನ್ನೂ ಆ ವ್ಯಕ್ತಿ ಬಿಷ್ಟಪ್ಪ ಏನಿದ್ದಾನೆ, ಬಿಷ್ಟಪ್ಪ ಗುಡಿಮನಿ ಉಸಿರಾಡ್ತಾ ಇರತಕ್ಕಂತ ಒಂದು ಅಂಶ ದೃಢಪಡುತ್ತೆ. ಈ ಹಿನ್ನೆಲೆಯಲ್ಲಿ ಶಿಗ್ಗಾವಿಯಿಂದ ನೇರವಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಸೂಚನೆ ನೀಡ್ತಾರೆ. ಈ ಕಿಮ್ಸ್ ಆಸ್ಪತ್ರೆಗೆ ಆ ಬಿಷ್ಟಪ್ಪನನ್ನ ಕರೆದುಕೊಂಡು ಬಂದು ಈಗಾಗಲೇ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಒಂದ್ ಕಡೆ ಈ ವ್ಯಕ್ತಿಗೆ ಪ್ರಮುಖವಾಗಿ ಹೇಳೋದಾದ್ರೆ ಕರುಳು ಸಂಬಂಧಿ ಅದೇ ರೀತಿ ಮೆದುಳು ಸಂಬಂಧಿ ಕಾಯಿಲೆಯಿಂದ ಈ ವ್ಯಕ್ತಿ ಬಳಲ್ತಾ ಇರ್ತಾನೆ ಅಂತಕ್ಕಂಥ ಒಂದು ಅಂಶ ಈಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ನಿರ್ದೇಶಕರಿಂದ ತಿಳಿದು ಬಂದಿರತಕ್ಕಂಥದ್ದು. ಈಗಾಗಲೇ ಆತನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ಒಂದ್ ಕಡೆ ವೈದ್ಯರು ಹೇಳೋ ಪ್ರಕಾರ ಏನು ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಈ ಬಿಷ್ಟಪ್ಪನನ್ನ ಏನು ದಾಖಲು ಮಾಡಲಾಗಿರುತ್ತೆ. ದಾಖಲು ಮಾಡಿದಾಗ ಅವರ ಕುಟುಂಬಸ್ಥರು ಏನು ಏಕಾಏಕಿ ಅಂದ್ರೆ ಚಿಕಿತ್ಸೆಯ ಅಗೇನೆಸ್ಟ್ ಆಗಿ ಏನು ಚಿಕಿತ್ಸೆ ನೀಡ್ತಾ ಇದ್ರು ಕೂಡ ಏನು ಟ್ರೀಟ್ಮೆಂಟ್ ಅಗೇನೆಸ್ಟ್ ಒಂದು ಆ ವ್ಯಕ್ತಿಯನ್ನ ಕರೆದುಕೊಂಡು ಊರಿಗೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಾಗಲೇ ಥ್ಯಾಂಕ್ ಯು ಪ್ರಕಾಶ್ ಹಿರೇಮಠ್ ಡೀಟೇಲ್ಸ್ಗಾಗಿ. ವ್ಯಕ್ತಿ ಸತ್ತೋಗಿದ್ದಾನೆ ಅಂತ ಊರಿಗೆ ಕರ್ಕೊಂಡು ಬರ್ತಾ ಇರುವಾಗ ವ್ಯಕ್ತಿ ಬದುಕಿರ್ತಕ್ಕಂತ ಘಟನೆ ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲಿ ನಡೆದಿದೆ. ವಿಚಿತ್ರ ಘಟನೆ. ವ್ಯಕ್ತಿಯನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಕುಟುಂಬಸ್ಥರು. ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಈತ ಚಿಕಿತ್ಸೆ ಪಡೀತಾ ಇದ್ದ. ಬಿಷ್ಣಪ್ಪ ಅಶೋಕ ಗುಡಿಮನಿ ಅನ್ನುವಂಥ 45 ವರ್ಷದ ವ್ಯಕ್ತಿ. ಆತ ತೀರೋಗಿದ್ದಾನೆ ಅಂತ ಆಸ್ಪತ್ರೆಯವರು ಹೇಳಿದ್ರು. ಕುಟುಂಬಸ್ಥರು ಮನೆ ಕರ್ಕೊಂಡ್ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಆತನಿಗೆ ಮತ್ತೆ ಜೀವ ಬಂದಿದೆ. ಆತನನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ಬಿಷ್ಣಪ್ಪ ಉಸಿರಾಡದಾಗ ಕುಟುಂಬಸ್ಥರಿಗೆ ಅನುಮಾನ ಆಯಿತು. ಆಂಬ್ಯುಲೆನ್ಸ್ ಬಂಕಾಪುರಕ್ಕೆ ಆಂಬ್ಯುಲೆನ್ಸ್ನಲ್ಲಿ ಆತನನ್ನ ಕರ್ಕೊಂಡು ಬರ್ತಾ ಇದ್ರು. ಅವರ ಪತ್ನಿ ಶೀಲಾ ಸಂಬಂಧಿಕರ ಜೊತೆಗೆ ಇದ್ರು. ಬಂಕಾಪುರ ಹತ್ರ ಬರ್ತಾ ಇದ್ದಂತೆ ಪತ್ನಿ ಗೋಳಾಡ್ತಾ ಇದ್ರು. ಡಾಬಾ ಬಂತು ನೋಡು, ಊಟ ಮಾಡ್ತೀಯಾ ಅಂತ ಹೇಳಿದ್ರು. ಗೋಳಾಡಿ ಕಣ್ಣೀರಿಟ್ಟಾಗ ಈ ಬಿಷ್ಣಪ್ಪ ಗಾಬರಿಯಾಗಿ ಎದ್ದು ಕೂತಿದ್ದಾರೆ. ಶಿಗ್ಗಾವಿ ಆಸ್ಪತ್ರೆಗೆ ಆತನನ್ನ ಕರ್ಕೊಂಡು ಹೋದ್ರು. ತಕ್ಷಣ ವೈದ್ಯರು ತಪಾಸಣೆ ಮಾಡಿದಾಗ ವ್ಯಕ್ತಿ ಬದುಕಿರೋದು ದೃಢವಾಗಿದೆ. ಶ್ರೀ ಬಿಸ್ತಪ್ಪ ಗುಡಿಮನಿ ನಮ್ಮಲ್ಲಿ ನಿನ್ನೆ 4:28ಕ್ಕೆ ಬಂದು ಅಡ್ಮಿಟ್ ಆಗಿದ್ದಾರೆ. ಈ ಮೊದಲಿಗೆ ಈ ಪೇಷಂಟು ಅಂದರೆ ದಾಖಲೆಗಳ ಪ್ರಕಾರ SDM ಹಾಸ್ಪಿಟ್ಲಲ್ಲಿ ದಿನಾಂಕ 5/2/25ರಿಂದ 9/2/25 ಅಲ್ಲಿಂದ 2 ಗಂಟೆಗೆ ಡಿಸ್ಚಾರ್ಜ್ ಆಗಿದ್ದಾರೆ. ಕ್ಲಿನಿಕಲ್ ಡಿಸ್ಚಾರ್ಜ್ ಸಮ್ಮರಿ ಪ್ರಕಾರ ಅಲ್ಲಿಂದ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಡಾಮಾ ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅಂತ ಇದರಲ್ಲಿ ನಮೂದಿಸಿರುತ್ತದೆ. ಈಗ ನಮ್ಮಲ್ಲಿ ಬಂದ ತಕ್ಷಣ ಪೇಷಂಟ್ನ ಇಮಿಡಿಯೇಟ್ ಸ್ಟೆಬಿಲೈಸ್ ಮಾಡಲಿಕ್ಕೆ ನಾವು ರೆಡ್ ಝೋನಲ್ಲಿ ಅಡ್ಮಿಟ್ ಮಾಡಿ ಪೇಷಂಟ್ ಈಸ್ ಇಂಟ್ಯೂಬೇಟೆಡ್ ವಿತ್ ಮೆಕ್ಯಾನಿಕಲ್ ವೆಂಟಿಲೇಷನ್ ಸಪೋರ್ಟ್ ಅಂಡರ್. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಏನಾಗಿತ್ತು ಈ ವ್ಯಕ್ತಿಗೆ? ಯಾಕೆ ಆಸ್ಪತ್ರೆಯವರು ಅವರ ದಿವ್ಯ ನಿರ್ಲಕ್ಷ್ಯವ ಇದು ಜೀವ ಹೋಗಿದೆ ಅಂತ ಅದ್ ಹೆಂಗೆ ಜೀವ ಹೋಗದೇನೆ ಆ ಖಾಸಗಿ ಆಸ್ಪತ್ರೆಯವರು ಬರೆದು ಕೊಡ್ತಾರೆ? ಆಕ್ಚುಲಿ ಏನ್ ನಡೆದಿದೆ ಈ ಪ್ರಕರಣದಲ್ಲಿ? ಎಸ್ ಶ್ರೀಲಕ್ಷ್ಮಿ, ಏನಂದ್ರೆ ಪ್ರಮುಖವಾಗಿ ವ್ಯಕ್ತಿಯೊಬ್ಬ ಬಿಷ್ಟಪ್ಪ ಅಂತಕ್ಕಂಥ ವ್ಯಕ್ತಿ ಸತ್ತು ಬದುಕಿದ ಒಂದು ವಿಚಿತ್ರ ಘಟನೆ ಇದು. ಪ್ರಮುಖವಾಗಿ ಹೇಳೋದಾದ್ರೆ ಈ ವ್ಯಕ್ತಿ ಹಾವೇರಿ ಜಿಲ್ಲೆಯ ಬಂಕಾಪುರ ಪಟ್ಟಣದ ವ್ಯಕ್ತಿ. ಈ ವ್ಯಕ್ತಿ ಕಳೆದ 3-4 ದಿನಗಳ ಹಿಂದೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಇವನನ್ನ ದಾಖಲು ಮಾಡಲಾಗಿರುತ್ತೆ. ಆದ್ರೆ ನಿನ್ನೆ ಅಷ್ಟೇ ಈ ವ್ಯಕ್ತಿಯನ್ನ ಸತ್ತೋಗಿದ್ದಾರೆ ಅನ್ಕೊಂಡು ಅವರ ಕುಟುಂಬಸ್ಥರು ಏನು ತಮ್ಮ ಊರಿಗೆ ಮರಳಿ ಕರ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ದಾರಿ ಮಧ್ಯೆ ಅಂದ್ರೆ ಹಾವೇರಿ ಜಿಲ್ಲೆಯ ಬಂಕಾಪುರದ ಬಳಿ ಏನು ಒಂದು ದಾಬಾ ಇರುತ್ತೆ, ಆ ದಾಬಾ ಬಳಿ ಅವರ ಹೆಂಡತಿ ಗೋಳಾಡಿ ಅಳ್ತಾ ಇರ್ತಾರೆ. ಅಂದ್ರೆ ಪ್ರಮುಖವಾಗಿ ಆ ದಾಬಾ ಬಂತು, ಊಟ ಮಾಡ್ತೀಯ, ಎದ್ದೇಳು ಅಂತಕ್ಕಂಥ ಒಂದು ಮಾತನ್ನ ಹೇಳಿದ ತಕ್ಷಣ ಈ ಸತ್ತಿದ್ದಾನೆ ಅಂದ್ಕೊಂಡು ಏನು ಕುಟುಂಬಸ್ಥರು ಕರ್ಕೊಂಡು ಹೋಗ್ತಿರ್ತಾರೆ. ಆ ವೇಳೆ ಈ ವ್ಯಕ್ತಿ ಉಸಿರಾಡ್ತಾ ಇರುವಂತ ಒಂದು ಅಂಶ ಬೆಳಕಿಗೆ ಬರುತ್ತೆ. ತದನಂತರ ವ್ಯಕ್ತಿಯನ್ನ ಬಂಕಾಪುರದಿಂದ ಏನು ಶಿಗ್ಗಾವಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಲ್ಲಿ ಇನ್ನೂ ಆ ವ್ಯಕ್ತಿ ಬಿಷ್ಟಪ್ಪ ಏನಿದ್ದಾನೆ, ಬಿಷ್ಟಪ್ಪ ಗುಡಿಮನಿ ಉಸಿರಾಡ್ತಾ ಇರತಕ್ಕಂತ ಒಂದು ಅಂಶ ದೃಢಪಡುತ್ತೆ. ಈ ಹಿನ್ನೆಲೆಯಲ್ಲಿ ಶಿಗ್ಗಾವಿಯಿಂದ ನೇರವಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಸೂಚನೆ ನೀಡ್ತಾರೆ. ಈ ಕಿಮ್ಸ್ ಆಸ್ಪತ್ರೆಗೆ ಆ ಬಿಷ್ಟಪ್ಪನನ್ನ ಕರೆದುಕೊಂಡು ಬಂದು ಈಗಾಗಲೇ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಒಂದ್ ಕಡೆ ಈ ವ್ಯಕ್ತಿಗೆ ಪ್ರಮುಖವಾಗಿ ಹೇಳೋದಾದ್ರೆ ಕರುಳು ಸಂಬಂಧಿ ಅದೇ ರೀತಿ ಮೆದುಳು ಸಂಬಂಧಿ ಕಾಯಿಲೆಯಿಂದ ಈ ವ್ಯಕ್ತಿ ಬಳಲ್ತಾ ಇರ್ತಾನೆ ಅಂತಕ್ಕಂಥ ಒಂದು ಅಂಶ ಈಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ನಿರ್ದೇಶಕರಿಂದ ತಿಳಿದು ಬಂದಿರತಕ್ಕಂಥದ್ದು. ಈಗಾಗಲೇ ಆತನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ಒಂದ್ ಕಡೆ ವೈದ್ಯರು ಹೇಳೋ ಪ್ರಕಾರ ಏನು ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಈ ಬಿಷ್ಟಪ್ಪನನ್ನ ಏನು ದಾಖಲು ಮಾಡಲಾಗಿರುತ್ತೆ. ದಾಖಲು ಮಾಡಿದಾಗ ಅವರ ಕುಟುಂಬಸ್ಥರು ಏನು ಏಕಾಏಕಿ ಅಂದ್ರೆ ಚಿಕಿತ್ಸೆಯ ಅಗೇನೆಸ್ಟ್ ಆಗಿ ಏನು ಚಿಕಿತ್ಸೆ ನೀಡ್ತಾ ಇದ್ರು ಕೂಡ ಏನು ಟ್ರೀಟ್ಮೆಂಟ್ ಅಗೇನೆಸ್ಟ್ ಒಂದು ಆ ವ್ಯಕ್ತಿಯನ್ನ ಕರೆದುಕೊಂಡು ಊರಿಗೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಾಗ್ಲೇ ಥ್ಯಾಂಕ್ ಯು ಪ್ರಕಾಶ್ ಹಿರೇಮಠ್ ಡೀಟೇಲ್ಸ್ಗಾಗಿ.